ಓ ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಒಂದ್ ವಿಷಯ ತಿಳಿಸ್ಬೇಕು ಅಂತ ಬಹಳ ಖುಷಿ ಆಗ್ತಾ ಇದೆ. ಒಂದು ಹೊಸ ಕಾರು ಲೋನ್ ಅಲ್ಲಿ ತಗೊಂಡಿದ್ದೀನಿ. ಲೋನ್ ನ ಸರಿಯಾಗಿ ಕಟ್ತಾ ಇಲ್ಲ. ಅವರು ನನ್ನ ಸುಮಾರು ಸಲ ಬಂದು ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಕದ್ದು ಮುಚ್ಚಿ ಓಡಾಡ್ತಾ ಇದ್ದೀನಿ. ಅವನೇನಾರು ಆ ಕಡೆ ಬರ್ತಾ ಇದ್ರು ಹೇಳಕ್ ಹೋಗ್ಬೇಡಿ ನನಗೆ ದಯವಿಟ್ಟು. ಅಯ್ಯೋ ಇಲ್ಲೇ ಬಂದಂಗೆ ಕಾಣ್ತಾರಲ್ಲಪ್ಪ. ಏನ್ ಮಾಡೋದು? ಮಾಡ್ತೀನಿ ಸರ್. ಏಯ್ ಯಾವನವನು? ಆ ಕಡೆ ಸರ್ ಕಾರ್ ಲೋನು ಬಂದಿದ್ಯಾ ಈ ಕಡೆ ಇನ್ನೊಂದ್ಸಲ ಸೈಕಲ್ ತೆಗೆದು ಬಿಡ್ತೀನಿ. ದುಡ್ಡು ಕೊಟ್ಟಿರ್ಬೋದು ಕಣೆ ನೀನು. ದುಡ್ಡು ಕೊಟ್ಟವನ್ ಸರ್ ಸಾಲ. ಅದಕ್ಕೆ ಎಲ್ ಬೇಕಲ್ಲಿ ಕೇಳದ ಬಂದು ಕಪಾಲ ಕೊಡ್ದು ಬಿಡ್ತೀವಿ ಇನ್ನೊಂದ್ಸಲ ಬಂದು ಕೇಳಿದ್ರೆ. ನಿಂದೇನು ಸರ್ ಕಾರ್ ಲೋನು ಹೇಳ್ತಿಲ್ವ ನಿನಗೆ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ಗೆ ಹಣ ಬರೋದಿಲ್ಲ ನಮ್ಗೆ. ಮಧ್ಯಾಹ್ನ ಬಂದ ಕೈ ಕಾಲು ತೆಗೆದು ಬಿಡ್ತೀವಿ ನಾವು. ಆ ಫಸ್ಟ್ ರೌಡಿಗಳು ನಾವು. ಏನ್ ಅನ್ಕೊಂಡ್ಬಿಟ್ಟ ಅವನು? ಸರ್ ಕಾರ್ ಎಷ್ಟು ಹೇಳ್ಬೇಕು? ಅವ್ನು ಹೇಳ್ಬಿಡ್ತಾನೆ ಮರ್ಯಾದೆ ಬೇಡ ನಮ್ಗೆ. ಹೌದು. ನಮ್ಮ ಮೇಲೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ಹೌದೌದು ಅಲ್ವಾ? ಮರ್ಯಾದೆಸ್ತರು ನಾವು. ಹೌದೌದು. ಎಲ್ಲ ತಲಾಂತರದಿಂದ ಎಷ್ಟು ಮರ್ಯಾದೆ ಉಳಿಸ್ಕೊಂಡ್ ಬಂದಿರ್ತೀವಿ. ನಮ್ಮ ಅಪ್ತಿರ ಎಷ್ಟು ಮರ್ಯಾದೆ ಉಳಿಸ್ಕೊಂಡ್ ಬಂದಿರ್ತಾರೆ. ಏನು ಜ್ಞಾನ ಬೇಡ ಅವ್ರಿಗೆ? ನಿಮ್ದೇನಾಗಬೇಕಿತ್ತು ಸರ್? ಅದೇ ಹೋಗ್ಬೇಕಲ್ಲ ಕಾಳು ಕೊಡ್ದು ಬಿಡ್ತೀನಿ ಸರ್. ತಲೆ ತಿದ್ದಾಕ್ಬಿಡ್ತೀನಿ ಅವ್ರು ಕಲ್ ತಗೊಂಡು ಹೆಚ್ಚಕ. ಮತ್ತೆ ಇನ್ನೊಂದ್ಸಲ ಸಾಲ ಕೊಡಿ ಕಿಡಿ ಅಂತ ಕೇಳ್ಕೊಂಡ್ ಬನ್ನಿ ನನ್ನ ಹತ್ರ ಮಾಡ್ತೀನಿ. ಕಾರ್ನವ್ರು ಏನ್ ಕೇಳೋದಲ್ಲಿ ನಾನು ಬೈತಾ ಇಲ್ಲ ಅವನ್ಗೆ. ಸ್ಥಳ ಅದು ಓಡಿ ಕೊಡ್ತೀವಿ ನಾವು. ಆಮೇಲೆ ನಮಗ್ ಗೊತ್ತಿಲ್ವಾ ಕಾರ್ ತಗೊಂಡವ್ರಿಗೆ? ಸರ್ 2 ತಿಂಗಳಾಯ್ತು. ಆಯ್ತು ಹೋಗ್ತಾನೆ ಇದೀನಿ. ಗೊತ್ತಿಲ್ಲ ನಿಮ್ಗೆ? ಗೊತ್ತಾಯ್ತಿಲ್ವಾ? ಗೊತ್ತಾಯ್ತದೆ ಸರ್. ಚುತ್ತು ಬಿಡ್ತೀನಿ. ಬೇಡಿ ಸರ್. ಹೋರಿ ಆಯ್ತು. ಯಾವಾಗ ಕಟ್ತೀವಿ ನಾವು? ಯಾವಾಗ ಕಟ್ತೀರಿ? ಯಾವಾಗ ಕಟ್ತೀವಿ? ಹೋರಿ ಸರಿ ಆಯ್ತು. ಕೆಲಸ ತೆಗ್ದಾಕ್ಬಿಡ್ತಾರೆ ಸರ್. ಹೋಳಿ ತೆಗೀರಿ. ನಮ್ಗೆ ಹೆಂಗೋ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇವತ್ತು ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟಿದೀನಿ. ಇನ್ನು ಅವ್ನು ಬಂದಾಗ ನೋಡ್ಕೊಳ್ಳೋಣ ಅಷ್ಟ್ರಲ್ಲಿ ನಾನು ಬೇರೆ ಊರಿಗೆ ಕಾರ್ ತಗೊಂಡು ಹೋಗ್ಬಿಟ್ಟಿರ್ತೀನಿ. ಇಲ್ಲ ಗ್ಯಾರೇಜ್ ಅಲ್ಲಿ ಹೌಸ್ ಮಾಡಿಬಿಟ್ಟಿರ್ತೀನಿ. ಏನಾರಾಗ್ಲಿ ಬಿಡಿ. ಇವಾಗ ಒಂದು ಕೆಲಸ